ಬಿಎಂಟಿಸಿ ರಾಜಧಾನಿ ಸಾರಿಗೆಯ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಜೊತೆಗೆ ಸರ್ಕಾರ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಅಡಿ ಫ್ರೀ ಬಸ್ ಸಂಚಾರ ಒದಗಿಸಿದೆ. ಇತ್ತ ಇಂದು ಬಸ್ ಬಂದ್ ಗೊಂದಲ ಇದ್ದು ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಸಾರಿಗೆ ನೌಕರರ ಮುಷ್ಕರರ ನಡುವೆಯೂ ಬಸ್ಗಳು ನಿಧಾನಗತಿಯಲ್ಲಿ ರಸ್ತೆಗಿಳಿತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಸ್ ಸಂಚಾರ ಆರಂಭಗೊಂಡಿದ್ದು, ಮೆಜೆಸ್ಟಿಕ್ನಿಂದ ಶಾಂತಿನಗರ ಮಾರ್ಗವಾಗಿ ಎಲೆಕ್ಟ್ರಾನಿಕ್ ಸಿಟಿ, ಆನೇಕಲ್, ಅತ್ತಿಬೆಲೆ, ಕೋರಮಂಗಲ, ಬನ್ನೇರುಘಟ್ಟ, ಸರ್ಜಾಪುರ ಮತ್ತು ಚಂದಾಪುರದಂತಹ ಪ್ರದೇಶಗಳಿಗೆ ಬಸ್ಗಳ ಸಂಚಾರವೂ ನಿಧಾನಗತಿಯಲ್ಲಿ ಏರಿಕೆಯಾಗ್ತಿದೆ. ಆದರೆ ಈ ಬಸ್ಗಳು ಖಾಲಿಯಾಗಿಯೇ ಓಡಾಡ್ತಾ ಇರೋದು ಮತ್ತು ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಲ್ಲದೆ ಬಿಕೋ ಎನ್ನುವ ದೃಶ್ಯ ಕಂಡುಬರ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಬಸ್ಗಳ ಸುಗಮ ಸಂಚಾರಕ್ಕೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಗಮನಾರ್ಹ ಕೊಡುಗೆ ನೀಡ್ತಾ ಇದೆ. ಬಿಎಂಟಿಸಿ ಡಿಪೋಗಳಿಂದ ಒಂದೊಂದೇ ಬಸ್ಗಳು ಹೊರಬರ್ತಾ ಇದೆ. ಆದರೆ ಮೆಜೆಸ್ಟಿಕ್, ಬನಶಂಕರಿ ಮತ್ತು ಇತರ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಕೊರತೆಯಿಂದಾಗಿ ಬಸ್ಗಳು ಖಾಲಿಯಾಗಿಯೇ ಸಂಚರಿಸುತ್ತಿವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.